ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗೆ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು 10 ವರ್ಷ ನೋಡ್ ನಿಂಗೆ ಶಾಪ ಹಾಕಿದೀನಿ. ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕ್ತೀರಿ. ನೀನು ಕಷ್ಟ ಬಿದ್ದು ದುಡಿ ನಮ್ಮಂಗೆ 5 ದುಡಿಕಿ ಯಾವ್ದೋ ತಂದು ಕೊಟ್ರದ ಅವನು ದುಡ್ಡು ಬೇರೆ ವಸ್ತು ಬಂದಿದ್ದೇನ ಅದ ನಿಂಗೆ ಮನೆ ಕಟ್ಸ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಯಾವ ದೇವಸ್ಥಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ತಾನೆ. ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಅವನ್ನ ಬಂದಿರೋ ಮಕ್ಕಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ ನಿನ್ನ ಗಂಡಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡಸತ್ತದ ಹೇಳ್ತಾವ. ಇಲ್ಲ ಸತ್ತೋಗಲ್ವಾ ಸ್ವಾಮಿ? ಸತ್ತೋಗಲ್ವಾ? ಇಲ್ಲ 2020 ಬರತಕ್ಕ ನಾನು ಊಟ ಮಾಡಲ್ಲ ಕಣ. ಇವತ್ತೊಂದ್ ದಿವಸ ಊಟ ಮಾಡ್ತೀನಿ. ಒಂದಿನ ಉಪವಾಸ ಇದ್ರಾಗೆ ಎಂತದ್ರಾಗೆ ಶಿವರಾತ್ರಿ ಹಬ್ಬದಾಗ ಒಂದಿನ ಉಪವಾಸ ಇರ್ತಾರಲ್ಲ, ಅವ್ರೇ ಎಳ್ನೀರು ಆಮೇಲೆ ಇದೆಂತದು ಇದು ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ಅಂತದಿಂತ ತಿಂತಾರೆ. ನೀವು ಇನ್ನೊಂದು ವರ್ಷ ಅಂತ 3 ದಿನ ಬರ್ತೀರಲ್ಲ ಸ್ವಾಮಿ, ಹೊರಗೆ ಹೋಗ್ತೀರ ಅಷ್ಟೇ. ಇಲ್ಲ ಕಣ ಕಂದ, ನಾನೇನ್ 2019 ಇವತ್ತು ಲಾಸ್ಟ್ ಊಟ ಮಾಡಿದ್ರೆ ಇನ್ನು 2020 ಬರದಾಗ ನಾನು ಊಟ ಮಾಡಲ್ಲ. ಮುಂದಿನ ವರ್ಷ ತಗ ಊಟ ಮಾಡಲ್ಲ ಕಣ. ಇದು ನಿನ್ ಮೇಲೆ ಆಣೆ. ನಮ್ಮ ನಾವು ಇಲ್ಲ ಸ್ವಾಮಿ, ಊಟ ಮಾಡ್ತೀವಿ, ನಾವು ಟೀ ಕುಡಿತೀವಿ, ಊಟ ಎಲ್ಲ ಮಾಡ್ತೀವಿ. ಒಟ್ಟು ನಮ್ಮ ಮೇಲೆ ಹಣೆ ಇಕ್ತೀರಿ. ಯಾರನ್ನ ಸಾಯರ್ ಮೇಲೆ ಹಣೆ ಕೇಳ್ರಿ. ಯಾರನ್ನ ಸಾಯರ್ ಮೇಲೆ ಹಣೆ ಕೇಳ್ರಿ. ನಾವು ಊಟ ಎಲ್ಲ ತಿಂತೀವಿ. ಇನ್ನು ವರ್ಷ ಎಲ್ಲ 19 ಊಟ ಮಾಡ್ತಲೇ ಇರ್ತೀವಿ. ನಿನ್ನ ಮಾಡೋದು ವಿಶಾಲಮ್ಮನ ಮೇಲೆ ಆಣೆ. ಅಲ್ಲ ನೀವು ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀರ. ನಿಮ್ಗೆ ಮಕ್ಳಿಲ್ಲ, ಮರಿಲ್ಲ, ಸಂಸಾರ ಇಲ್ಲ, ಸ್ವಾಮಿಗಳು. ನೀವು ಯಾರ್ದಾನ ಬೇರೆ ಸ್ವಾಮಿಗಳ ಮೇಲೆ ಹಣೆ ಇಕ್ರಿ. ನಿನ್ ಮಕ್ಳ ಮೇಲೆ ಅದೇನು ಮಾತು ಒಬ್ಬ ಗುರುಗಳಾದರೂ ಆಮೇಲೆ ಸ್ವಾಮಿಗಳ ಹೇಳೋ ಮಾತುಗಳು ನೋಡಿ. ನಮ್ಮ ಸ್ವಾಮಿಗಳು ಇದಕ್ಕೋಸ್ಕರನ ಪ್ರಧಾನಮಂತ್ರಿನೇ ಗೊತ್ತವ್ರು ನಾಳೆ. ಹೌದೌದು. ಅಂತಂದ್ರೆ ನೀವು ವರ್ಷಗಟ್ಟಲೆ ಉಪವಾಸ ಇರೋರು ಇಡೀ ದೇಶನೇ ನಿಮ್ಗೆ ನೋಡಕ್ ಬಂದಿದೆ, ಇಡೀ ಪ್ರಪಂಚನೇ. ಕಂದ ನನಗೆ ಜ್ಞಾನೋದಯ ಆಗಿದೆ ಕಣ. ಏನ್ ಗೊತ್ತನೋ, ನಿನ್ನ ಶಿಷ್ಯನಾಗಿ ಮಾಡ್ಕೋಬೇಕು ಅಂತ ಕಣ. ಶಿಸ್ತಿನಾಗಿ ಮಾಡ್ಕೊಳಕ್ ಹೋದ್ರೆ ಇಲ್ಲಿ ಮನೆದ ಉಗಿತಾರ ಸ್ವಾಮಿ. ಯಾಕ ಅಂತಾನೆ ಸಂಸಾರ ಕಟ್ಕೊಂಡಿದ್ದೆ, ಮಕ್ಳು ಮರಿ ಹುಟ್ಟಿಸ್ತೆ, ಹಂಗೆ ಹಿಂಗೆ ಕೂತ್ ಮನೆ ಬಿಟ್ಟು ಹೋಯ್ದಿ ಅಂತ ಅವ್ರಿಗೆಲ್ಲ ಏನ್ ಬೇಕೋ ಒದಗಿಸ್ಬಿಟ್ಟಿ. ಅಲ್ಲಿಗೆ ಹುಡುಕೊಂಡ್ ಬಟ್ಟೆ ಎಲ್ಲ ಬಿಚ್ಚಿ ಹಸ್ಬಿಟ್ಟು ಹಂಗೆ ಹೇಳ್ಕೊಂಡ್ಬಂದ್ಬಿಟ್ಟಾರೆ. ಇಲ್ಲ ನಿಂಗೆ ದೀಕ್ಷೆ ಕೊಡ್ತೀನಿ. ಶಿಕ್ಷೆನಾ? ಶಿಕ್ಷೆನಾ? ದೀಕ್ಷೆ ನೀನ್ ನನ್ನ ಶಿಷ್ಯನಾಗು.